ಮೆಟ್ರೋ ದರ ಏರಿಕೆ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಈಗ ಪ್ರತಿಭಟನೆ ಮಾಡಿದವರಿಗೆ ಎಫ್ಐಆರ್ನ ಬಿಸಿ ತಡ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಎಫ್ಐಆರ್ ಆಗಿದೆ. 16 ಮಂದಿ ವಿರುದ್ಧ ಕಾಟನ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ನಿನ್ನೆ ಮೆಟ್ರೋ ಅಂದ್ರೆ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದ ಬಳಿ ಎಬಿವಿಪಿ ಸಂಘಟನೆಯವರು ಪ್ರತಿಭಟನೆಯನ್ನು ನಡೆಸ್ತಾರೆ. ಅನುಮತಿಯನ್ನ ಪಡೆಯದೆ ಪ್ರತಿಭಟನೆ ನೀವು ಮಾಡಿದ್ರಿ ಅಂತ ಸದ್ಯಕ್ಕೆ ಪೊಲೀಸರು ಈಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಇದು ಸಂಕಷ್ಟಕ್ಕೆ ಸಂಘದವರನ್ನ ಸಿಲುಕಿಸ್ತಾ ಇದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರೆ ನಿನ್ನೆ ಇದಕ್ಕೆ ಪರ್ಮಿಷನ್ ಇರಲಿಲ್ಲ, ಅನುಮತಿ ಇಲ್ಲದೇ ನೀವು ಬಂದು ಪ್ರತಿಭಟನೆ ಮಾಡಿದ್ರಿ ಅಂತ ಹೇಳಿ ಅಲ್ಲಿ ಹೈಡ್ರಾಮಾಗಳು ಕೂಡ ಆಯಿತು. ಸೊ ಇಷ್ಟಕ್ಕೆ ಸುಮ್ಮನಾಗದಂತಹ ಪೊಲೀಸರು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಪೊಲೀಸರ ವಿವೇಚನೆಗೆ ಬಿಟ್ಟಿರುತ್ತೆ, ಅದನ್ನು NCR ಮಾಡ್ಕೊಳ್ಬೋದು ಅಥವಾ FIR ಕೂಡ ಮಾಡ್ಕೊಳ್ಬೋದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮುರಳಿ. ಈಗ ಏನು ಸೆಕ್ಷನ್ಸ್ನ ಅಡಿಯಲ್ಲಿ FIR ದಾಖಲಾಗಿರೋದು ಮತ್ತು ಇದು ಯಾವ ರೀತಿ ಸಂಕಷ್ಟವನ್ನು ತರುತ್ತೆ ಅಂತ ABVP ಅವರಿಗೆ? ಮಮತಾ, ಪ್ರಮುಖವಾಗಿ ಹೈಕೋರ್ಟ್ನ ಆದೇಶದ ಪ್ರಕಾರ ಫ್ರೀಡಂ ಪಾರ್ಕ್ನ ಹೊರತುಪಡಿಸಿ ಬೆಂಗಳೂರಿನ ಯಾವುದೇ ಭಾಗಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬಾರ್ದು. ಅಂದ್ರೆ ಅದು ಅನುಮತಿಯನ್ನ ಪಡೀಲಿ ಅಥವಾ ಅನುಮತಿಯನ್ನ ಪಡೆದೇ ಇರಲಿ, ಎಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬಾರ್ದು ಅಂತೇಳಿ ಈಗಾಗಲೇ ಸ್ಪಷ್ಟವಾಗಿ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಯಾಕೆಂದ್ರೆ ಬೆಂಗಳೂರಿನ ಬೇರೆ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಹೋದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಮಸ್ಯೆಯನ್ನ ಎದುರಿಸ್ತಾರೆ, ತೊಂದರೆಗಳನ್ನ ಅನುಭವಿಸ್ತಾರೆ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ನಿನ್ನೆ ABVP ಇರ್ಬೋದು, ಜೊತೆಗೆ ಈ ಹಿಂದೆಯೂ ಕೂಡ ಅಂದ್ರೆ ಮೆಟ್ರೋ ದರದ ಏರಿಕೆ ಯಾವಾಗ ಆಯ್ತೋ ಆಗಿಂದನೂ ಕೂಡ ಸಾಕಷ್ಟು ಸಂಘಟನೆಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಇವರೆಲ್ಲ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ABVPಯ ಸಂಘಟನೆ ಅಂದ್ರೆ ವಿದ್ಯಾರ್ಥಿ ಸಂಘಟನೆ ಏನಿತ್ತು ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯನ್ನ ಮಾಡಿದಂತ 16 ಜನರ ವಿರುದ್ಧ ಈಗ ಅವರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಇದೆಲ್ಲ ಕೂಡ ಬೇಲೆಬಲ್ ಸೆಕ್ಷನ್ ಆಗಿರುವಂತದ್ದು. ಆದ್ರೆ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ಕೋರ್ಟ್ನ ವಿಚಾರಕ್ಕೆ ಹೋದ್ರೆ ಅಥವಾ ಹೈಕೋರ್ಟ್ನ ವಿಚಾರಕ್ಕೆ ಹೋದ್ರೆ, ಗಮನಕ್ಕೆ ಹೋದ್ರೆ ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಒಂದಷ್ಟು ಕ್ರಮಗಳಾಗಂತ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ABVP ಸಂಘಟನೆಯ ವಿರುದ್ಧ ಈಗ FIR ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. 16 ಜನರ ವಿರುದ್ಧ ಕೂಡ FIR ದಾಖಲಾಗಿದೆ. ಈಗ ಅವ್ರಿಗೆ ಯಾರಾದ್ರೂ ಏನಾದ್ರು ನೋಟಿಸ್ ಅನ್ನ ಕೊಟ್ಟ ಬಳಿಕ ಪೊಲೀಸ್ ಠಾಣೆಗೆ ಹೋಗಿ 16 ಜನ ಕೂಡ ಸ್ಟೇಷನ್ ಬೇಲ್ ಅನ್ನ ಪಡ್ಕೊಳ್ಳುವಂತ ಅವಕಾಶಗಳಿರುವಂತದ್ದು. ಆದ್ರೆ ಪ್ರಕರಣದ ತನಿಖೆ ಮತ್ತು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ಮುಂದಾಗುವಂತದ್ದು. ಮಮತಾ.